ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್ 4G ಸೈನ್ಸ್ ಆಥರ್. ಸ್ನೇಹಿತರೆ, ದಿನಾಂಕ 14/12/2024 ಈ ಒಂದು ಡೇಟಲ್ಲಿ ಜರುಗಿದ ಆಫೀಸರ್ ಗ್ರೇಡ್ 2 ಪರೀಕ್ಷೆಯಲ್ಲಿ ಬಂದಿರುವ ಸೈನ್ಸ್, ಟೆಕ್ನಾಲಜಿ ಅಂಡ್ ಎಕಾಲಜಿ ಭಾಗದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ಈ ಕೆಳಗಿನ ಹೇಳಿಗಳನ್ನು ಓದಿ ಅಂತ ಇದೆ. ಹೇಳಿಕೆ 1, ಮೋಟಾರ್ ವಾಹನಗಳಿಗೆ ಅಳವಡಿಸಲಾದ ವೇಗವರ್ಧಕ ಪರಿವರ್ತಕಗಳು ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆಗೊಳಿಸುತ್ತವೆ. ಹೌದು, ಸರಿ. ಹೇಳಿಕೆ 2, ವೇಗವರ್ಧಕ ಪರಿವರ್ತಕಗಳನ್ನು ಅಳವಡಿಸಲಾದ ಮೋಟಾರ್ ವಾಹನಗಳಲ್ಲಿ ಸೀಸರಹಿತ ಪೆಟ್ರೋಲ್ ಅನ್ನೇ ಉಪಯೋಗಿಸಬೇಕಾಗುತ್ತದೆ. ಹೌದು, ಹಾಗಾಗಿ ಹೇಳಿಕೆ 1 ಮತ್ತು ಹೇಳಿಕೆ 2ಗಳು ಸರಿ ಇವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 221 ನೋಡಿ. ಪೇಜ್ ನಂಬರ್ 221 ನೋಡಿ, ನಿಮಗೆ ನೇರವಾಗಿ ಸಿಗುತ್ತೆ. 2 ಸ್ಟೇಟ್ಮೆಂಟ್ಗೂ ಆನ್ಸರ್ ಸಿಗುತ್ತೆ ನೋಡಿ. 221 ಇಲ್ಲಿ ನೋಟ್ ಅಂತ ನೋಡಿ, ಗಮನಿಸಿ. ವೇಗವರ್ಧಕ ಪರಿವರ್ತಕವನ್ನ ಅಳವಡಿಸಿರುವ ಮೋಟಾರ್ ವಾಹನಗಳನ್ನು ನಾವು ಬಳಸಬೇಕಾಗತ್ತೆ. ಇಲ್ಲಿ ಸೀಸರಹಿತ ಪೆಟ್ರೋಲ್ ಅನ್ನ ಉಪಯೋಗಿಸುತ್ತಾರೆ. ಈ ಕಾರಣದಿಂದ ಬಳಸಬೇಕು. ಇನ್ನೂ ಒಂದು ಪ್ರಶ್ನೆ ಕೇಳಬಹುದು. ಕಾರಣ, ವೇಗವರ್ಧಕವನ್ನ ಸೀಸ ಏನ್ ಮಾಡುತ್ತೆ, ಲೆಡ್ ನಿಷ್ಕ್ರಿಯಗೊಳಿಸುತ್ತದೆ. ಆಯ್ತಾ? ಇನ್ನೊಂದು ಪ್ರಶ್ನೆ ಕೇಳಬಹುದು, ಹಾಗೆ ಗಮನಿಸಬೇಕಾಗತ್ತೆ ನೋಡಿ. ಮತ್ತೊಂದು ಸ್ಟೇಟ್ಮೆಂಟ್ಗೆ ಮತ್ತೊಂದು ಕಡೆ ಇದೆ, ಸೀಸರಹಿತ ಪೆಟ್ರೋಲ್ ಹಾಗೂ ಜೈವಿಕ ಇಂಧನ ಬಳಸುವಂತೆ ಉತ್ತೇಜನ ನೀಡುವುದು. ಆಗ ಪೊಲ್ಯೂಷನ್ ಇರುತ್ತೆ, ಮಾಲಿನ್ಯ ಕಡಿಮೆ ಆಗತ್ತೆ. ಮತ್ತೊಂದು ಪ್ರಶ್ನೆ, ಒತ್ತಡ ಸ್ಥಿತಿಗೆ ಸ್ಪಂದನೆಯಾಗಿ ಅಥವಾ ತುರ್ತು ಸ್ಥಿತಿ ಸನ್ನಿವೇಶದಲ್ಲಿ ಮಾನವನ ದೇಹವು ತಯಾರಿಸುವುದು ಡ್ಯಾಶ್ ಅನ್ನು. ಆಪ್ಷನ್ ಬಿ, ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್. ತುರ್ತು ಸನ್ನಿವೇಶ, ತುರ್ತು ಪರಿಸ್ಥಿತಿ ಅಂದಾಗ, ಎಮರ್ಜೆನ್ಸಿ ಅಂದಾಗ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು? ನಮ್ಮ ದೇಹದ ಅಡ್ರಿನಲ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು? ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್. ಹಾಗಾಗಿ ಈ ಅಡ್ರಿನಲಿನ್ ಹಾರ್ಮೋನ್ಗೆ ಅಡ್ರಿನಲಿನ್ ಹಾರ್ಮೋನ್ಗೆ ಮಾನವನ ದೇಹದ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 427 ಗಮನಿಸಿ. 427 ನಿಮ್ಮ ಹತ್ರ ಪುಸ್ತಕ ಇದ್ರೆ ತಗೊಂಡು ಚೆಕ್ ಮಾಡ್ಕೋಬಹುದು ನೋಡಿ. ಅಡ್ರಿನಲ್ ಗ್ರಂಥಿಗಳಿಂದಾಗ ಅಲ್ಲಿ 4 ಹಾರ್ಮೋನ್ಸ್ ಉತ್ಪತ್ತಿ ಆಗ್ತವೆ. ಕಾರ್ಟಿಸೋನು, ಅಡ್ರಿನಲಿನ್ ಮತ್ತು ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಮತ್ತು ಡೋಪಮೈನ್. ಅಲ್ಲಿ ತುರ್ತು ಪರಿಸ್ಥಿತಿ ಅಂದಾಗ, ತುರ್ತು ಸನ್ನಿವೇಶ, ತುರ್ತು ಪರಿಸ್ಥಿತಿ ಅಂದಾಗ ಉತ್ಪತ್ತಿಯಾಗುವ ಹಾರ್ಮೋನ್ಸ್ ಹಾರ್ಮೋನ್ ಯಾವುದು? ಅಡ್ರಿನಲಿನ್. ಸ್ವಲ್ಪ ಲೈಟ್ ಆಗಿ ನಾರ್ ಅಡ್ರಿನಲಿನ್. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಯಾವ ಸಂಯುಕ್ತ ವಸ್ತುಗಳಲ್ಲಿ ಮೆಗ್ನೀಷಿಯಂ ಧಾತು ಇರುತ್ತದೆ? ಆನ್ಸರ್ ಆಪ್ಷನ್ ಎ, ಕ್ಲೋರೋಫಿಲ್ ಅಲ್ಲಿ ಮಾತ್ರ ಮೆಗ್ನೀಷಿಯಂ ಇರುತ್ತೆ. ಹಾಗಾಗಿ ಎ ಮಾತ್ರ. ಓಕೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 235 ನೀವು ಗಮನಿಸಿ, ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಪತ್ರಹರಿತು ಅಂತೀವಿ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಪತ್ರಹರಿತು ಅಂತೀವಿ, ಇಂಗ್ಲಿಷಲ್ಲಿ ಕ್ಲೋರೋಫಿಲ್ ಅಂತೀವಿ. ಕ್ಲೋರೋಫಿಲ್ ಅಂದಾಗ ಅಲ್ಲಿರ್ತಕ್ಕಂತಹ ಲೋಹ ಯಾವುದು? ಮೆಗ್ನೀಷಿಯಂ. ಓಕೆ. ಮತ್ತೊಂದು ಪ್ರಶ್ನೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಚಿನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಆಭರಣ ತಯಾರಿಕೆ, ಸರಿ ಇದೆ. ತಾಮ್ರ ಎಲ್ಲಿ ಯೂಸ್ ಮಾಡ್ತೀವಿ? ತಾಮ್ರದ ಮಿಶ್ರಲೋಹಗಳನ್ನು ನಾವು ಯೂಸ್ ಮಾಡ್ತೀವಿ. ನಾಣ್ಯಗಳ ತಯಾರಿಕೆ, ಸರಿ ಇದೆ. ಪಾದರಸ ಅಂದಾಗ ಉಷ್ಣದ ಮಾಪಕ, ಥರ್ಮೋಮೀಟರ್, ಸರಿ ಇದೆ. ಇಂಗಾಲ ಅಂದಾಗ ವಜ್ರ ಒಂದು ಇಂಗಾಲದ ಶುದ್ಧ ಸ್ಫಟಿಕ ರೂಪ, ಅದು ಸರಿ ಇದೆ. ಕಬ್ಬಿಣ ಅಂದಾಗ ಕಬ್ಬಿಣದ ಮೂಲಕ ಕರೆಂಟ್ ಏನಾಗುತ್ತೆ? ಪಾಸ್ ಆಗದೆ, ಹಾಗಾಗಿ ವಿದ್ಯುತ್ ವಾಹಕ ತಂತಿ ಅಂತ ಹೇಳ್ತಾರೆ. ಇಲ್ಲಿ ಹಾಗಾಗಿ ಎ ಬಿ ಸಿ ಡಿ ಮತ್ತು ಇ
ರೈಟ್ ಅದಕ್ಕೆ ಎಲ್ಲವೂ ಸರಿಯಾಗಿವೆ. ಓಕೆ, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 312, 246, 133, 259 ಪೇಜ್ ಅನ್ನು ತೆಗೆದು ಚೆಕ್ ಮಾಡ್ಕೊಳ್ಳಿ. ನೋಡಿ, 22 ಕ್ಯಾರೆಟ್ನ ಚಿನ್ನವನ್ನ ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಒಂದು ಸ್ಟೇಟ್ಮೆಂಟ್ ಆಯ್ತು, ಒಂದಾಯ್ತಾ. ಮತ್ತೊಂದು, ತಾಮ್ರದ ಮಿಶ್ರಲೋಹಗಳಂದಾಗ ಅಲ್ಲಿ ನಾಣ್ಯಗಳ ತಯಾರಿಕೆಯಲ್ಲಿ ತಾಮ್ರದ ಮಿಶ್ರಲೋಹಗಳನ್ನ ಬಳಸುತ್ತಾರೆ. ಎರಡಾಯ್ತಾ. ಮತ್ತೊಂದೇನು, ಉಷ್ಣತಾ ಮಾಪಕ ಥರ್ಮಾಮೀಟರ್ ಅಂದಾಗ ಅಲ್ಲಿ ಅತಿ ಹೆಚ್ಚು ಬಳಸಕ್ಕಂತಹ ಕೆಮಿಕಲ್ ಯಾವುದು? ಪಾದರಸ, ಮರ್ಕ್ಯೂರಿ. ಇನ್ನು ವಜ್ರ ಅಂದಾಗ ವಜ್ರ ಒಂದೇನು? ಡೈಮಂಡ್. ಕಾರ್ಬನ್ನ ಶುದ್ಧ ಸ್ಫಟಿಕ ರೂಪ. ಕಾರ್ಬನ್ ಮೀನ್ಸ್ ಕನ್ನಡದಲ್ಲಿ, ಕನ್ನಡ ಏನೋ ಇಂಗಾಲ ಅಂತ ಇಂಗ್ಲಿಷ್, ಕಾರ್ಬನ್ ಅಂತೀವಿ. ಡೈಮಂಡ್ ಅಂದಾಗ ಡೈಮಂಡ್ ಒಳಗಡೆ ಕಾರ್ಬನ್ ಇರುತ್ತೆ. ನೆಕ್ಸ್ಟ್ ಮತ್ತೊಂದು, ಇಲ್ಲೂ ಅಷ್ಟೇ ನೀವು ಸರಿ ಗಮನಿಸಬೇಕಾಗತ್ತೆ. ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾವ್ರೆ. ಎಲಿಸಾ ಬಳಸುವುದು ಯಾವ ಪರ್ಪಸ್ಗೆ? HIV ಅಥವಾ ಏಡ್ಸ್ ಅನ್ನ ಪತ್ತೆ ಹಚ್ಚಕ್ಕೆ ಎಲಿಸಾ ಟೆಸ್ಟ್ ಮಾಡ್ತಾರೆ. ವೈಡಲ್ ಟೆಸ್ಟ್ ಮಾಡುವುದು ಟೈಫಾಯ್ಡ್ ಪತ್ತೆಗೆ, ಬಯಾಪ್ಸಿ ಮಾಡುವುದು ಕ್ಯಾನ್ಸರ್ ಪತ್ತೆಗೆ, RT-PCR ಮಾಡುವುದು ಕೋವಿಡ್ ಪತ್ತೆಗೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 333 ತೆಗೀರಿ. ಒಂದೇ ಪೇಜಲ್ಲಿ ಒಂದೇ ಕಡೆ 4ಕ್ಕೂ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ, ಕೋವಿಡ್. ಇಲ್ಲಿ ನೋಡಿ, ಟೈಟ್ಲ್ ಏನು? ರೋಗಗಳು ಮತ್ತು ಪತ್ತೆಗೆ ಬಳಸೋ ಪರೀಕ್ಷೆಗಳು. COVID-19 ಯಾವ ಟೆಸ್ಟು? RT-PCR. ಕ್ಯಾನ್ಸರ್ ಯಾವ ಟೆಸ್ಟು? ಬಯಾಪ್ಸಿ. ಏಡ್ಸ್ ಅಥವಾ HIV ಪತ್ತೆ ಅಂದಾಗ ಯಾವ ಟೆಸ್ಟು? ಮುಖ್ಯ ಮೇನ್ ಟೆಸ್ಟ್ ಯಾವುದು? ಎಲಿಸಾ. ಟೈಫಾಯ್ಡ್ ಅಂದಾಗ ಯಾವ ಟೆಸ್ಟು? ವೈಡಲ್ ಟೆಸ್ಟ್, ವೈಡಲ್ ಪರೀಕ್ಷೆ. ಇನ್ನು ಇದಾವೆ, ಓದ್ಕೋಬೇಕಾಗತ್ತೆ. ಇವೆಲ್ಲವನ್ನು ನೀವು ಓದ್ಕೋಬೇಕಾಗತ್ತೆ. ಎಲ್ಲವೂ ಸಹ ಇಂಪಾರ್ಟೆಂಟ್ ಇಲ್ಲಿ. ಮತ್ತೊಂದು, ಹಣ್ಣುಗಳನ್ನ ಕೃತಕವಾಗಿ ಮಾಗಿಸಲು ಈ ಕೆಳಗಿನ ಯಾವ ಸಾವಯವ ಸಂಯುಕ್ತವನ್ನ ಉಪಯೋಗಿಸಲಾಗುತ್ತದೆ? ಆನ್ಸರ್ ಈಥೀನ್ ಅಥವಾ ಇಥಲೀನ್. ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 309 ಗಮನಿಸಿ. ಇಲ್ಲಿ ನೋಡಿ, ಎಥಲೀನ್ ಯೂಸ್ ಮಾಡ್ತೀವಿ. ಹಣ್ಣುಗಳನ್ನ ಕೃತಕವಾಗಿ ಮಾಗಿಸಲು ಅಥವಾ ಕಾಯನ್ನ ಹಣ್ಣು ಮಾಡಲು ಯಾವ ಕೆಮಿಕಲು? ಎಥಲೀನ್. ಅದು ಬರದೇ ಹೋದಾಗ ಕ್ಯಾಲ್ಸಿಯಂ ಕಾರ್ಬೈಡ್ಗೆ ಶೇಡ್ ಮಾಡಿ ಬರಬೇಕಾಗತ್ತೆ. ಯಾವ ಆಪ್ಷನ್ ಬರದೇ ಹೋದಾಗ? ಎಥಲೀನ್ ಅಥವಾ ಈಥಿನ್ ಬರದೇ ಹೋದಾಗ. ಮತ್ತೊಂದು, ಈ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ವೈದ್ಯಕೀಯ ಪಾದರಸ ತಾಪಮಾಪಕವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪವನ್ನು ಅಳೆಯುತ್ತದೆ. ಹೌದು. ಹೇಳಿಕೆ 2, ವೈದ್ಯಕೀಯ ಪಾದರಸ ತಾಪಮಾಪಕವನ್ನ ಮಾನವನ ದೇಹದ ತಾಪಮಾನವನ್ನು ಅಳೆಯಲು ಬಳಸುತ್ತಾರೆ. ಹೌದು. ಹಾಗಾಗಿ ಈ ಕೆಳಗಿನ ಯಾವುದು ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದ ಸರಿಯಾಗಿದೆ? 2 ಸ್ಟೇಟ್ಮೆಂಟ್ ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1 ಸಮರ್ಥನೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 133 ಗಮನಿಸಿ. 2 ಸ್ಟೇಟ್ಮೆಂಟ್ಗೂ ಒಂದೇ ಕಡೆ ಸಿಗುತ್ತೆ ಆನ್ಸರ್. ನೋಡಿ, ಮಾನವನ ದೇಹದ ತಾಪವನ್ನು ಅಳೆಯಲು ಯಾವ ಇನ್ಸ್ಟ್ರೂಮೆಂಟು? ವೈದ್ಯಕೀಯ ಉಷ್ಣಮಾಪಕ. ಒಂದು ಸ್ಟೇಟ್ಮೆಂಟ್ ಆಯ್ತಾ. ಸಾಮಾನ್ಯವಾಗಿ ಮಾನವ ದೇಹ ತಾಪ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಇರುವುದಿಲ್ಲ. ಹಾಗಾಗಿ ಈ ಕಾರಣದಿಂದಲೇ ವೈದ್ಯಕೀಯ ತಾಪಮಾಪಕವನ್ನ 35 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ ವ್ಯಾಪ್ತಿಯಲ್ಲಿ ತಯಾರು ಮಾಡ್ತಾರೆ. ಮತ್ತೊಂದು, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಎ ಭಾಗದಲ್ಲಿ ಕ್ರಿಯೆ ಕೊಟ್ಟವರೆ, ಬಿ ಭಾಗದಲ್ಲಿ ಕಾರಣ ಕೊಟ್ಟವರೆ. ಕಾಮನ ಬಿಲ್ಲು ಉಂಟಾಗುವುದು ಸೂರ್ಯನ ಬೆಳಕಿನ ವಕ್ರೀಭವನ, ಸಂಪೂರ್ಣ ಆಂಧ್ರ ಪ್ರತಿಫಲನ ಅಂಡ್ ಡಿಸ್ಪರ್ಷನ್ ವರ್ಣವಿಭಜನೆ. ಈ 3 ಕಾರಣಗಳಿಂದ ಉಂಟಾಗುತ್ತೆ. ಹಂಗಾಗಿ ಸರಿ ಇದೆ, ಎ ಸರಿ ಇದೆ. ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಬೆಳಕಿನ ವರ್ಣ ವಿಭಜನೆ ಕೊಟ್ಟವ್ರೆ, ತಪ್ಪಾಗುತ್ತೆ. ಆಕಾಶದ ನೀಲಿ ಬಣ್ಣ ಕಾರಣ ಏನು? ಸ್ಕ್ಯಾಟರಿಂಗ್, ಬೆಳಕಿನ ಚದುರುವಿಕೆ. ಹಂಗಾಗಿ ಬಿ ಏನಾಗಿದೆ? ತಪ್ಪಾಗಿದೆ. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ, ಅಡ್ವಾನ್ಸ್ ಸನ್ರೈಸ್ ಡಿಲೇಡ್ ಸನ್ಸೆಟ್ ಕಾರಣ ಏನು? ವಾಯುಮಂಡಲ ಆಗುವ
ಬೆಳಕಿನ ವಕ್ರೀಭವನ. ಹಾಗಾಗಿ ಸಿ ಸರಿ ಇದೆ. ಹಾಗಾಗಿ ಎ ಮತ್ತು ಸಿ ಏನಾಗಿದ್ದಾವೆ, ಸರಿಯಾಗಿದ್ದಾವೆ. ಬಿ ತಪ್ಪಾಗಿದೆ. ಪೇಜ್ ನಂಬರ್ 96, ಪೇಜ್ ನಂಬರ್ 98, ಪೇಜ್ ನಂಬರ್ 99 ಗಮನಿಸಿ. 3 ಸ್ಟೇಟ್ಮೆಂಟ್ಗೂ ನಿಮ್ಗೆ ಆನ್ಸರ್, 3ಕ್ಕೂ ಆನ್ಸರ್ ಸಿಗುತ್ತೆ ನೋಡಿ. ಆಯ್ತಾ, ನೋಡಿ ನೇರವಾಗಿ ಇದೆ. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಸೇಮ್ ಸೆಂಟೆನ್ಸ್ ಇದೆ. ಇದು ಕಾರಣ ಏನು, ವಾಯುಮಂಡಲದಲ್ಲಿನ ವಕ್ರೀಭವನ ಕಾರಣ. ಮೀನ್ಸ್ ವಾಯುಮಂಡಲ ಹಾಗೂ ಬೆಳಕಿನ ವಕ್ರೀಭವನದಿಂದ ಈ ಒಂದು ವಿದ್ಯಮಾನ ಕಾಣಿಸುತ್ತೆ, ಗೋಚರ ಆಗುತ್ತೆ. ಮತ್ತೊಂದು, ಕಾಮನ ಬಿಲ್ಲು ಉಂಟಾಗಲು ಕಾರಣ ಏನು, ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನ. ಇನ್ನೊಂದು ಪದ ತಿಳ್ಕೋಬೇಕು, ಬೆಳಕಿನ ಚದುರುವಿಕೆ, ಇದು ಸಹ ಆಗುತ್ತೆ. ಇಷ್ಟು ಸೇರಿದಾಗ ರೇನ್ಬೋ, ಮಳೆ ಬಿಲ್ಲು ಅಥವಾ ಕಾಮನ ಬಿಲ್ಲು ಫಾರ್ಮೇಶನ್ ಆಗಿರುತ್ತದೆ ನೋಡಿ. ಮತ್ತೊಂದು, ಬೆಳಕಿನ ಚದುರುವಿಕೆಯಿಂದ ಏನಾಗುತ್ತೆ, ಆಕಾಶ ನೀಲಿಯ ಕಾಣಿಸುತ್ತೆ. ಆಕಾಶದ ಬಣ್ಣ ನೀಲಿ ಏಕೆ, ಬೆಳಕಿನ ಚದುರುವಿಕೆ, ಸ್ಕ್ಯಾಟರಿಂಗ್ ಆಫ್ ಲೈಟ್. ಮತ್ತೊಂದು, ಮಯೋಫಿಯಾವನ್ನು ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತೇವೆ. ಇದನ್ನು ಪೀನ ಮಸೂದಿಂದ ಸರಿಪಡಿಸಬಹುದು. ಆಯ್ತಾ, ಇಲ್ಲಿ ತಪ್ಪಾಗಿದೆ. ಮಯೋಫಿಯಾ ಅಂದಾಗ ಇದನ್ನ ಸರಿ ಮಾಡಕ್ಕೆ ಬಳಸುವುದು ನಿಮ್ನ ಮಸೂರವನ್ನ, ಕಾನ್ಕೇವ್ ಲೆನ್ಸ್ ಅನ್ನ. ಹಾಗಾಗಿ ಸರಿ, ತಪ್ಪಾಗಿದೆ, ಸರಿ ಇಲ್ಲ. ಮಯೋಫಿಯಾವನ್ನ ದೂರದೃಷ್ಟಿ ದೋಷ ಎಂದು ಕರೆಯುತ್ತಾರೆ, ಅಲ್ಲ. ಇದನ್ನ ಪೀನ ಮಸೂದಿಂದ ಸರಿಪಡಿಸಬಹುದು, ತಪ್ಪಾಗಿದೆ. ಇದು ಬೀನು ಏನಾಗಿದೆ, ತಪ್ಪಾಗಿದೆ. ಮಯೋಫಿಯಾವನ್ನ ಸಮೀಪ ದೃಷ್ಟಿ ದೋಷ ಎಂದು ಕರೆಯುತ್ತೇವೆ, ಇದನ್ನ ನಿಮ್ನ ಮಸೂರದಿಂದ ಸರಿಪಡಿಸಬಹುದು. ಮಯೋಫಿಯಾ ಅಂದ್ರೂ ಒಂದೇನೆ, ಸಮೀಪ ದೃಷ್ಟಿ ದೋಷ ಅಂದ್ರೂ ಒಂದೇನೆ. ಹಾಗಾಗಿ ಇಲ್ಲಿ ಸಿ ಏನಾಗಿದೆ, ಸರಿ ಇದೆ. ಮಯೋಫಿಯಾವನ್ನ ದೂರದೃಷ್ಟಿ ದೋಷ ಎಂದು ಕರೆಯುತ್ತಾರೆ, ಇಲ್ಲ. ಇದನ್ನ ನಿಮ್ನ ಮಸೂದ ಸರಿಪಡಿಸಬಹುದು, ಇಲ್ಲ. ಅರ್ಧ ಸರಿ ಇದೆ, ಅರ್ಧ ತಪ್ಪಾಗಿದೆ. ಹಾಗಾಗಿ ಇದು ಏನಾಗುತ್ತೆ, ಇದು ಸರಿ ಹೋಗಲ್ಲ. ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿಲ್ಲ ಅಂತ ಹೇಳ್ತವ್ರೆ. ಇಲ್ಲಿ ಸರಿಯಾಗಿಲ್ಲ ಅಂದ್ರೆ ತಪ್ಪಾಗಿವೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಎ ತಪ್ಪಾಗಿದೆ, ಬಿ ತಪ್ಪಾಗಿದೆ, ಡಿ ತಪ್ಪಾಗಿದೆ. ಕೇವಲ ಸರಿಯಾಗಿರುವುದು ಸಿ ಮಾತ್ರ. ಹಾಗಾಗಿ ಎ, ಬಿ ಮತ್ತು ಡಿ ತಪ್ಪಾದ ಸ್ಟೇಟ್ಮೆಂಟ್ಗಳಾಗಿವೆ, ಅಂದ್ರೆ ಸರಿಯಾಗಿಲ್ಲ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 112 ಗಮನಿಸಬಹುದು ನೋಡಿ. ಸಮೀಪ ದೃಷ್ಟಿದೋಷಕ್ಕೆ ನಾವು ಮಯೋಫಿಯಾ ಅಂತೀವಿ. ಒಂದು ಪಾಯಿಂಟ್ ಆಯ್ತಾ. ಇದನ್ನ ಸರಿ ಮಾಡಕ್ಕೆ ಬಳಸಕಂತ ಲೆನ್ಸ್ ಯಾವುದು, ನಿಮ್ನ ಮಸೂರ, ಕಾನ್ಕೇವ್ ಲೆನ್ಸ್, ಸರಿನಾ. ಇನ್ನ ದೂರದೃಷ್ಟಿ ದೋಷ ಅಂದಾಗ ಇದಕ್ಕೆ ಹೈಪರ್ ಮೆಟ್ರೋಫಿಯಾ ಅಂತ ಹೇಳ್ತಾರೆ, ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ. ಇದನ್ನ ಸರಿ ಮಾಡಕ್ಕೆ ಬಳಸಕಂತಹ ಲೆನ್ಸ್ ಯಾವುದು, ಪೀನ ಮಸೂರ, ಕಾನ್ವೆಕ್ಸ್ ಲೆನ್ಸ್. ಮತ್ತೊಂದು ಪ್ರಶ್ನೆ, ಹಾಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಲು ಒಂದು ಕಲಿಲ, ಕೊಲಾಯ್ಡ್, ಸರಿ, ಹೌದು. ಹಾಲು ಒಂದು ಕೊಲಾಯ್ಡ್, ಸರಿ ಇದೆ. ಹಾಲು ಒಂದು ಎಮಲ್ಷನ್, ಸರಿ, ಹೌದು. ಹಾಲಿನಲ್ಲಿ ದ್ರವವು ದ್ರವವು ಪ್ರಸರಣ ಹಂತ ಹಾಗೂ ಪ್ರಸರಣ ಮಾಧ್ಯಮವಾಗಿದೆ, ಹೌದು. ಎಮಲ್ಷನ್ ಅಂದಾಗ ಅಲ್ಲಿ ದ್ರವನೇ ಬರಬೇಕಾಗತ್ತೆ. ಹಂಗಾಗಿ 3ನೇದು ಸರಿ ಇದೆ. 4ನೇದು, ಹಾಲಿನಲ್ಲಿ ದ್ರವವು ಪ್ರಸರಣ ಹಂತ, ಘನವು ಪ್ರಸರಣ ಮಾಧ್ಯಮವು ತಪ್ಪಾಗಿದೆ. ಹಾಲು ಬಂದಾಗ ದ್ರವನೇ ಬರಬೇಕು, ಇಲ್ಲಿ ದ್ರವ ಘನ ಅಂತ ಹೇಳ್ತವ್ರೆ. ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ಅಲ್ಲಿ ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ 4 ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 286 ನೀವು ಗಮನಿಸಿ. 286 ನೋಡಿ. ಕಲೀಲ ಸ್ಥಿತಿ, ಕೊಲಾಯ್ಡ್ ಸ್ಟೇಟ್ ಅಂದಾಗ ಕಲೀಲಗಳಿಗೆ ಉದಾಹರಣೆಗಳಂದಾಗ, ಕಲೀಲಗಳಿಗೆ ಸಾಮಾನ್ಯ ಉದಾಹರಣೆಗಳಂದಾಗ ಹಾಲು ಒಂದೇನೋ, ಹಾಲು ಒಂದು ಕಲೀಲಕ್ಕೆ ಎಕ್ಸಾಂಪಲ್, ಉದಾಹರಣೆ, ಒಂದು ಸ್ಟೇಟ್ಮೆಂಟ್ ಆಯ್ತಾ. ಹಾಲು ಒಂದು ಎಮಲ್ಷನ್, 2 ಸ್ಟೇಟ್ಮೆಂಟ್ ಆಯ್ತಾ. ಹಾಲು ಒಂದಾಗ ಪ್ರಸರಣ ಅಂತನೂ ದ್ರವನೇ, ಪ್ರಸರಣ ಮಾಧ್ಯಮನೂ ದ್ರವನೇ, 3 ಸ್ಟೇಟ್ಮೆಂಟ್ ಆಯ್ತು. ಮತ್ತೊಂದು, ಎತ್ತರದ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಹಾಗೂ ಪರ್ವತಾರೋಹಿಗಳಲ್ಲಿ ದುರ್ಬಲ ದೇಹ
ಹಾಗೂ ಸರಿಯಾಗಿ ಯೋಚನೆ ಮಾಡುವ ಸಾಮರ್ಥ್ಯ ಕಡಿಮೆಯಾಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಎ. ಎತ್ತರ ಪ್ರದೇಶದಲ್ಲಿ ಆಮ್ಲಜನಕದ ಆಂಶಿಕ ಒತ್ತಡವು ಭೂಮಿಯ ಮೇಲ್ಮೈಗಿಂತ ಕಡಿಮೆ ಇದೆ. ಹೌದು. ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುತ್ತೆ, ಒತ್ತಡ ಕಡಿಮೆಯಾದಂತೆ ಆಮ್ಲಜನಕದ ಪ್ರಮಾಣನೂ ಕಡಿಮೆಯಾಗುತ್ತೆ. ಹಾಗಾಗಿ ಎ ಮಾತ್ರ ಇಲ್ಲೇನಾಗಿದೆ, ಸರಿಯಾದ ಆಯ್ಕೆಯನ್ನು ಆರಿಸಿದ ಹೇಳ್ತವ್ರೆ. ಎ ಮಾತ್ರ ಸರಿಯಾಗಿದೆ, ಬಿ ಸಿ ಡಿಗಳು ತಪ್ಪಾಗಿವೆ. ಪೇಜ್ ನಂಬರ್ 163 ಅಂಡ್ 164 ನೀವು ಗಮನಿಸಿದ್ರೆ ಸಿಗುತ್ತೆ. ನೋಡಿ, ಒತ್ತಡ ಪ್ರೆಸರ್ ಅಂದಾಗ ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ, ಆಯ್ತಾ. ಮತ್ತೊಂದು ಕಡೆ ನಿಮ್ಗೆ ನೇರವಾಗಿ ಇರುತ್ತೆ, ಹೆಚ್ಚಿನ ಎತ್ತರದಲ್ಲಿ ಉಸಿರಾಡಲು ಹೇಗೆ ಕಷ್ಟ. ಹೆಚ್ಚಿನ ಎತ್ತರ ಅಂದಾಗಲಿ ಕಡಿಮೆ ಗಾಳಿಯ ಒತ್ತಡದಿಂದ ಕಡಿಮೆ ಗಾಳಿಯ ಒತ್ತಡ ಇರ್ತದೆ, ಜೊತೆಗೆ ಕಡಿಮೆ ಆಕ್ಸಿಜನ್ ಇರುತ್ತೆ. ಹಾಗಾಗಿ ಪರ್ವತಾರೋಹಿಗಳು ಅಥವಾ ಎತ್ತರ ಪ್ಲೇಸಲ್ಲಿ ವಾಸ ಮಾಡ್ತಕ್ಕಂಥ ಪೀಪಲ್ಗಳು ಬ್ರೀತಿಂಗ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ. ಓಕೆ, ಮತ್ತೊಂದು ಕಡೆ ಇದೆ, ನೀವು ಓಕೆ ನೇರವಾಗಿದೆ. ಎತ್ತರ ಪ್ರದೇಶಕ್ಕೆ ಹೋದಂತೆ ಗಾಳಿಯು ವಿರಳವಾಗುತ್ತದೆ, ಅಂದ್ರೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಅಂದರೆ ಎತ್ತರ ಪ್ರದೇಶದಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆಯಾಗುವುದರಿಂದ ಗಾಳಿಯ ಒತ್ತಡವು ಸಹ ಏನಾಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅಲ್ಲಿ ಆಕ್ಸಿಜನ್ ಕಡಿಮೆ ಇರ್ತದೆ. ಮತ್ತೊಂದು, ಇವುಗಳಲ್ಲಿ ತಪ್ಪಾದ ಸಂಯೋಜನೆಯನ್ನ ಗುರುತಿಸಿ, ಅಂದ್ರೆ ಯಾವ ತಪ್ಪಾಗಿದೆ ಅಂತ. ಪಿಟ್ಯುಟರಿ ಗ್ರಂಥಿ ಗ್ರೋತ್ ಹಾರ್ಮೋನ್ ಅಂತ ಹೇಳ್ತವ್ರೆ, ಕನ್ನಡದಲ್ಲಿ ಬೆಳವಣಿಗೆ ಹಾರ್ಮೋನ್ ಅಂತೀವಿ. ಜೊತೆಗೆ FSH ಫಾಲಿಕಲ್ ಸಮಯಕ್ಕೆ ಫಾಲಿಕಲ್ FSH ಅಂತೀವಿ. FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಹೌದು, ಈ ಎರಡು ಹಾರ್ಮೋನ್ಗಳು ಉತ್ಪತ್ತಿಯಾಗೋದ್ರಿಂದ ಪಿಟ್ಯುಟರಿ ಗ್ರಂಥಿಯಿಂದ, ಹಂಗಾಗಿ ಸರಿ ಇದೆ. ಥೈರಾಯ್ಡ್ ಗ್ರಂಥಿ ಅಂದಾಗ ಅಲ್ಲಿ ಥೈರಾಕ್ಸಿನ್ ಮತ್ತು ಕ್ಯಾಸ್ಟೋನಿನ್ ಉತ್ಪತ್ತಿ ಆಗುತ್ತೆ, ಹಂಗಾಗಿ ಅದು ಬಿನೂ ಸರಿ ಇದೆ. ಮೇದೋಜನಕಾಂಗ ಪ್ಯಾಂಕ್ರಿಯಾಸ್ ಅಂದಾಗ ಅಲ್ಲಿ ಇನ್ಸುಲಿನ್ ಮತ್ತು ಗ್ಲುಕಾನ್ ಉತ್ಪತ್ತಿ ಆಗ್ತವೆ, ಅದು ಸರಿ ಇದೆ. ಅಡ್ರಿನಲ್ ಗ್ರಂಥಿ ಅಂದಾಗ ಅಲ್ಲಿ ಉತ್ಪತ್ತಿಯಾಗುವುದು ಹಾಗೆ ಕಾರ್ಟಿಸೋನು, ಅಡ್ರಿನಲಿನು, ನಾರ್ ಅಡ್ರಿನಲಿನ್ ಮತ್ತು ಡೋಪಮೈನ್. ಇಲ್ಲಿ ಅಡ್ರಿನಲ್ ಗ್ರಂಥಿ ಅಂದಾಗ ಆಲ್ಡಿಸ್ಟಿರೋನ್ ಮತ್ತು ಮೆಲಟೋನಿನ್ ಕೊಟ್ಟಿದ್ದಾರೆ. ಇಲ್ಲಿ ಮೆಲಟೋನಿನ್ ಉತ್ಪತ್ತಿಯಾಗುವುದು ಪೀನಿಯಲ್ ಗ್ಲ್ಯಾಂಡ್ ಇಂದ, ಹಾಗಾಗಿ ಇಲ್ಲಿ ಡಿ ಏನಾಗಿದೆ, ತಪ್ಪಾಗಿದೆ. ಈ ಮೇಲಿನ ಸಂಯೋಜನೆಗಳಲ್ಲಿ ಸರಿಯಾದ ಉತ್ತರವನ್ನು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಗುರುತಿಸಿ ಅಂತ ಹೇಳ್ತವ್ರೆ. ಎ ಬಿ ಸಿ ಸರಿಯಾಗಿವೆ, ಡಿ ತಪ್ಪಾದ ಜೋಡಿ ಆಗಿದೆ, ತಪ್ಪಾದ ಸಂಯೋಜನೆ ಆಗಿದೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 426, 428, 427 ನೀವು ಗಮನಿಸಬಹುದು. ನೋಡಿ, ಪಿಟ್ಯುಟರಿ ಗ್ರಂಥಿ ಎಂದಾಗ ಅಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು, ಗ್ರೋತ್ ಹಾರ್ಮೋನ್ ಅಥವಾ ಬೆಳವಣಿಗೆ ಹಾರ್ಮೋನ್, ಇಂಗ್ಲಿಷಲ್ಲಿ ಗ್ರೋತ್ ಹಾರ್ಮೋನ್ ಅಂತೀವಿ. ಥೈರಾಯ್ಡ್ ಗ್ರಂಥಿ ಅಂದಾಗ ಅಲ್ಲಿ ಉತ್ಪತ್ತಿ ಆಗುವ ಹಾರ್ಮೋನ್ ಯಾವುದು, ಥೈರಾಕ್ಸಿನ್ ಹಾರ್ಮೋನ್, ಆಯ್ತಾ. ಅದೇ ತರ ಪ್ಯಾಂಕ್ರಿಯಾಸ್ ಅಂದಾಗ ಪ್ಯಾಂಕ್ರಿಯಾಸ್ ಉತ್ಪತ್ತಿ ಆಗ್ತಕ್ಕ ಹಾರ್ಮೋನ್ಗಳು ಯಾವುದು, ಇನ್ಸುಲಿನ್ ಮತ್ತು ಗ್ಲೂಕಾಗಾನ್ ಉತ್ಪತ್ತಿ ಆಗ್ತವೆ. ಅಡ್ರಿನಲ್ ಗ್ರಂಥಿ ಅಂದಾಗ ಏನ್ ಕೊಡಬೇಕಾಗಿತ್ತು, ಅಲ್ಲಿ ಅಡ್ರಿನಲ್ ಗ್ರಂಥಿ ಅಂದಾಗ ಏನ್ ಬರಬೇಕಾಗಿತ್ತು, ಕಾರ್ಟಿಸೋನ್ ಬರಬೇಕಾಗಿತ್ತು, ಅಡ್ರಿನಲಿನ್ ಬರಬೇಕಾಗಿತ್ತು, ನಾರ್ಅಡ್ರಿನಲಿನ್ ಬರಬೇಕಾಗಿತ್ತು, ಡೋಪಮೈನ್ ಬರಬೇಕಾಗಿತ್ತು. ಬಟ್ ಅಲ್ಲಿ ಅಡ್ರಿನಲಿನ್ ಏನ್ ಕೊಟ್ಟವರಲ್ಲಿ ಮೆಲಟೋನಿನ್ ಕೊಟ್ಟಿದ್ದಾರೆ. ಹಾಗಾಗಿ 4ನೇದು ಮ್ಯಾಚ್ ಆಗ್ತಾ ಇಲ್ಲ, ತಪ್ಪಾದ ಜೋಡಿಯಾಗಿದೆ, ಸರಿ ಹೊಂದಿಕೆ ಆಗ್ತಾ ಇಲ್ಲ, ತಪ್ಪಾದ ಸಂಯೋಜನೆ ಆಗಿದೆ. ಎ ಬಿ ಸಿ ಸರಿಯಾದ ಜೋಡಿ, ಸರಿಯಾದ ಹೊಂದಿಕೆ ಆಗಿವೆ, ಸರಿಯಾದ ಸಂಯೋಜನೆ ಆಗಿವೆ. 4ನೇದು ತಪ್ಪಾದ ಸಂಯೋಜನೆ ಆಗಿದೆ. ನೋಡಿ, ಮತ್ತೊಂದು ಇಲ್ಲಿ ಆಕ್ಸ್ಟೋಸಿನ್ ಆಗಿರ್ಬೋದು, ಫಾಲಿಕಲ್ ಹಾರ್ಮೋನ್ FSH ಆಗಿರ್ಬೋದು, LH ಆಗಿರ್ಬೋದು, ಇವೆಲ್ಲ ಉತ್ಪತ್ತಿ ಆಗೋದು ಯಾವ ಗ್ರಂಥಿಯಿಂದ, ಪಿಟ್ಯುಟರಿ ಗ್ರಂಥಿಯಿಂದ. ಯಾವ ಗ್ರಂಥಿಯಿಂದ, ಪಿಟ್ಯುಟರಿ ಗ್ರಂಥಿಯಿಂದ ಇವೆಲ್ಲ ಉತ್ಪತ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲದಕ್ಕೂ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವರ್ಡ್ಗೂ ನಿಮಗೆ ಪ್ರೂಫ್ ಸಿಕ್ತಂಗೆ ಆಗ್ತು. ಇಲ್ಲಿ ನೋಡಿ, ಮತ್ತೊಂದು ಪ್ರಶ್ನೆ. ಆಕಾಶೀಯ ಶಕ್ತಿಯ ಮೂಲಗಳ ಅಧ್ಯಯನಕ್ಕೆ ಮೀಸಲಾದ ಇಸ್ರೋದ ಮೊದಲ ಉಪಗ್ರಹ. ಆನ್ಸರ್ ಆಸ್ಟ್ರೋಸ್ಟಾಟ್ ಅಂತ. ಆಸ್ಟ್ರೋಸ್ಟಾಟ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 38 ಗಮನಿಸಿ. ಆಸ್ಟ್ರೋಸ್ಟಾಟ್
ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಮಲ್ಟಿ ವೇವ್ಲೆಂತ್ ಸ್ಪೇಸ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಯಾವುದು? ಆಸ್ಟ್ರೋಸ್ಟಾಟ್. ಓಕೆ. ಮತ್ತೊಂದು ವಂದಿಸಿ ಬರೀರಿ ಹೇಳ್ತವ್ರೆ. ಪೇರಂಕೈಮ ಅಂದಾಗ ಆಹಾರ ಸಂಗ್ರಹಣೆ, ಕೋಲಂಕೈಮ ಅಂದಾಗ ಯಾಂತ್ರಿಕ ಆಧಾರ, ಝೈಲಮ್ ಅಂದಾಗ ನೀರಿನ ಸಾಗಾಣಿಕೆ, ಫ್ಲೋಯಮ್ ಅಂದಾಗ ಆಹಾರ ಸಾಗಾಣಿಕೆ. ಹಾಗಾಗಿ ಇಲ್ಲಿ ಒಂದೇದು ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 348, 349, 350 ನೀವು ಗಮನಿಸಿದ್ರೆ 4ಕ್ಕೂ ಆನ್ಸರ್ ಸಿಗುತ್ತೆ ನೋಡಿ. ಪೇರಂಕೈಮ ಅಂದಾಗ ಪೇರಂಕೈಮ ಕೆಲಸ ಏನು? ಪೇರಂಕೈಮ ಅಂದಾಗ ಕೆಲಸ ಏನು? ಆಹಾರ. ಪೇರಂಕೈಮ ಆಹಾರ ಸಂಗ್ರಹಣೆ, ಸಂಗ್ರಹಿಸುತ್ತದೆ. ಕೋಲಂಕೈಮ ಅಂದೆ, ಕೋಲಂಕೈಮ ಅಂದಾಗ ಕೆಲಸ ಏನು? ಕೋಲಂಕೈಮ ಅಂದಾಗ ಅದ್ರ ಕೆಲಸ ಏನು? ಯಾಂತ್ರಿಕ ಆಧಾರ. ಝೈಲಮ್ ಅಂತಂದೆ, ಝೈಲಮ್ಗೆ ನಾವು ಜಲವಾಹಕ ಅಂಗಾಂಶ ಅಂತೀವಿ. ಏನ್ ಮಾಡ್ತಿದ್ದು? ನೀರು ಮತ್ತು ಲವಣಗಳನ್ನ ಮೇಲ್ಮುಖವಾಗಿ ಸಾಗಿಸಲು ಸಹಾಯ ಮಾಡುತ್ತೆ. ಯಾವುದು? ಝೈಲಮ್ ಟಿಶ್ಯೂ. ಓಕೆ. ಇನ್ನು ಫ್ಲೋಯಮ್ ಅಂದೆ, ಫ್ಲೋಯಮ್ ಕೆಲಸ ಏನು? ಆಹಾರ ಸಾಗಿಸುವ ಅಂಗಾಂಶ. ಯಾವುದು? ಫ್ಲೋಯಮ್. ಇನ್ನ ಕೆಳಗೆ ನೀಡಿರುವ ತಿನ್ನಬಹುದಾದ ಸಸ್ಯ ಅಂಗ ಮತ್ತು ಅದರ ಪರಿವರ್ತಿತ ಅಂಗಗಳನ್ನ ಸರಿಯಾದ ಅಂಗಗಳ ಸರಿಯಾದ ಹೊಂದಿಕೆಯನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ತಿನ್ನಬಹುದಾದ ಸಸ್ಯದ ಭಾಗ ಪರಿವರ್ತಿತ ಅಂಗ ಅಂತ ಹೇಳ್ತವ್ರೆ. ಶುಂಠಿ, ಶುಂಠಿ ಒಂದು ಕಾಂಡ. ಸಿಹಿಗೆಣಸು ಇದು ಒಂದು ಬೇರು. ಈರುಳ್ಳಿಗಡ್ಡೆ ತಿನ್ನುವ ಭಾಗ ಅಂತ ಕೊಟ್ಟಿದ್ದಾರೆ. ಈರುಳ್ಳಿ ಒಂದು ಕಾಂಡ ಆದ್ರೂ ತಿನ್ನುವ ಭಾಗಕ್ಕೆ ನಾವು ಎಲೆ ಅಂತೀವಿ. ಈರುಳ್ಳಿ ಒಂದು ಕಾಂಡ ಅಂತೀವಿ, ಬಲ್ಬ್ ಅಂತೀವಿ, ಅದು ತಿನ್ನುವ ಭಾಗಕ್ಕೆ ಎಲೆ ಅಂತಾರೆ. ಕನ್ಫ್ಯೂಸ್ ಆಗಬಾರ್ದು. ಲವಂಗ ಒಂದು ಮೊಗ್ಗು. ಮಾವಿನ ಹಣ್ಣು ಮಿಸೋಕಾರ್ಪ್. ಹಾಗಾಗಿ ಒಂದೇದು ಸರಿಯಾದಕ್ಕೆ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 26ರಲ್ಲೂ ಇದೆ, 503ರಲ್ಲೂ ಇದೆ. ಎರಡು ಕಡೆ ಗಮನಿಸಬಹುದು ನೀವು ನೋಡಿ. ಗೆಣಸು, ಗೆಣಸು ಒಂದೇನು? ಬೇರು. ಲವಂಗ ಇದು ಒಂದು ಮೊಗ್ಗು. ಶುಂಠಿ ಇದು ಒಂದು ಕಾಂಡ. ಶುಂಠಿ ಒಂದೇನು? ಕಾಂಡ. ಯಾವ ಕಾಂಡ? ರೇಸೋಮ್ ಅಂತೀವಿ. ಈರುಳ್ಳಿಗೆ ಗೆಡ್ಡೆ ಅಂತೀವಿ. ತಿನ್ನೋ ಭಾಗಕ್ಕೆ ನಾವು ಎಲೆಕ್ಕೆ ಗೆಡ್ಡೆ ಅದು ಬಲ್ಬ್ ಅಂತೀವಿ. ತಿನ್ನೋ ಭಾಗಕ್ಕೆ ಎಲೆ ಅಂತಲೂ ಹೇಳ್ತಾರೆ ನೋಡಿ. ಇದು ಮತ್ತೊಂದು ಕಡೆ ಇದೆ, ಮತ್ತೊಂದು ಕಡೆ ಇದೆ, ನೇರವಾಗಿದೆ. ಮೊಗ್ಗಿನ ಮಾರ್ಪಾಡು ಅಂದಾಗ ಎಕ್ಸಾಂಪಲ್ ಯಾವುದು? ಲವಂಗ. ಕಾಂಡದ ಮಾರ್ಪಾಡು ಅಂದಾಗ ಶುಂಠಿ. ಶುಂಠಿ ಒಂದು ಕಾಂಡ. ಬೇರಿನ ಮಾರ್ಪಾಡು ಅಂದಾಗ ಸಿಹಿ ಗೆಣಸು ಒಂದು, ಇದು ಒಂದು ಬೇರು, ಬೇರು ರೂಟ್. ಮತ್ತು ಪ್ರಶ್ನೆ 92ರಲ್ಲಿ ರಿಯೋ ಡಿ ಜನೈರೋದಲ್ಲಿ ಜೀವ ವೈವಿಧ್ಯದ ಸಮಾವೇಶ ಜರುಗಿತು. ಹೌದು, ಸರಿ ಇದೆ. ಸ್ಟೇಟ್ಮೆಂಟು 92ರ ಭೂ ಶೃಂಗಸಭೆಯ ಉದ್ದೇಶವು ಎಲ್ಲಾ ದೇಶಗಳ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ತೆಗೆದುಕೊಳ್ಳಬೇಕಾದ ಸೂಕ್ತ ನಿರ್ಧಾರಗಳ ಬಗ್ಗೆ ಇತ್ತು. ಹೌದು. ಹಂಗಾಗಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಏನಾಗಿದ್ದಾವೆ? ಸರಿಯಾಗಿವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 77 ಗಮನಿಸಿ ಸಿಗ್ತದೆ ನೋಡಿ. ರಿಯೋ ಡಿ ಜನೈರೋ ಎಲ್ಲಿ? ಬ್ರೆಜಿಲ್. ಯಾವಾಗಾಗಿದ್ದು? 92 ಜೂನ್ 3ನೇ ತಾರೀಕು. ಇದೊಂದು ಭೂ ಶೃಂಗಸಭೆ, ಸುಸ್ಥಿರ ಅಭಿವೃದ್ಧಿ ಮೇಲೆ ವಿಶ್ವದ ಸಮ್ಮೇಳನ. ಮತ್ತೊಂದು ಈ ಕೆಳಗಿನವುಗಳು ಓದಿ. ಡೋಡೋ, ಪ್ಯಾಸೆಂಜರ್ ಪಿಜನ್, ವಾಟರ್ ಐಂತಿಸ್, ಹಾಗೆ ವಾಟರ್ ಏಯಾಸಿಂತ್, ಲಂಟಾನ, ಪಾರ್ಥೇನಿಯಂ. ಇವುಗಳಲ್ಲಿ ಯಾವುದು ಅಳಿದ ಪ್ರಭೇದವಾಗಿದೆ? ಅಳಿದ ಪ್ರಭೇದಗಳಾಗಿವೆ. ಅಳಿದ ಮೀನ್ಸ್ ಆಲ್ರೆಡಿ ಅಳಿದು ಹೋಗಿದ್ದಾವೆ ಅಂತ, ಆಯ್ತಾ? ಎಕ್ಸ್ಟೆಂಟ್ ಅಂತ. ಇಲ್ಲಿ ಅಳಿದು ಹೋಗಿರ್ತಕ್ಕಂಥದ್ದು ಕೇವಲ 2 ಮಾತ್ರ. ಡೂಡೋ ಅಳಿದು ಹೋಗಿದೆ, ಪ್ಯಾಸೆಂಜರ್ ಪಿಜನ್ ಅಳಿದು ಹೋಗಿದೆ. ಹೀಗಾಗಿ ಎ ಮತ್ತು ಬಿ ಮಾತ್ರ ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 29 ಗಮನಿಸಬಹುದು, ಸಿಗುತ್ತೆ ನೋಡಿ. ನಶಿಸಿ ಹೋಗಿರುವ ಕೆಲವು ಪ್ರಾಣಿಗಳಂದಾಗ ಡೋಡೋ ಇದೊಂದು ಅಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಮತ್ತೊಂದು ವಂದಿಸಿ ಬರೆಯಿರಿ. ಆಸ್ಟ್ರಾಯ್ಡ್ ಅಂದಾಗ ಆಸ್ಟ್ರೇಲಿಯಾ. ಎಗೆ 2 ಆಗುತ್ತೆ. ಹೇಗೇನು? ಎಗೆ 2. ನೀಗ್ರಾಯ್ಡ್ ಅಂದಾಗ ನೀಗ್ರಾಯ್ಡ್ ಬರದಲ್ಲಿ ಆಫ್ರಿಕಾ. ಬಿಗೆ 4. ಆಯ್ತಾ? ಮೊಂಗೋಲಾಯ್ಡ್ ಅಂದಾಗ ಏಷ್ಯಾ. ಇದು ಮಲೇಷಿಯಾ, ಏಷ್ಯಾ. ಕೋಕೋಸೈಡ್ ಅಂದಾಗ ಯುರೋಪ್.
ಹಾಗಾಗಿ ಒಂದು ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 555 ಗಮನಿಸಿ ನೋಡಿ. ಕಾಕೋಸೈಡ್ ಅಂದಾಗ ಯುರೋಪ್, ಮೊಂಗೋಲೈಡ್ ಅಂದಾಗ ಚೀನಾ, ಜಪಾನು, ಮಂಗೋಲಿಯಾ, ಮಲೇಷಿಯಾ, ಏಷ್ಯಾ. ಕೊಂಗೈಡ್ ಅಂದಾಗ ಆಫ್ರಿಕಾ. ಕೊಂಗೈಡ್ ಅಂದಾಗೇನು ಆಫ್ರಿಕಾ. ಓಕೆ. ಇನ್ನು ಆಸ್ಟ್ರಾಯ್ಡ್ ಅಂದಾಗ ಆಸ್ಟ್ರೇಲಿಯಾ. ಮತ್ತೊಂದು ಕೆಳಗಿನವುಗಳಿಂದ ಸರಿಯಲ್ಲದ ಜೋಡಣೆಗಳನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರಿಯಲ್ಲದ, ತಪ್ಪಾದ ಅಂತ. ಪಕ್ಷಿಗಳು ಅಂಡೋತ್ಪಾದಕ ಮೀನ್ಸ್ ಮೊಟ್ಟೆ ಇಡ್ತವೆ, ಅಂಡಜಗಳು ಸರಿ ಇದೆ. ಅಕಶೇರುಕ ಅಂದಾಗ ಬೆನ್ನು ಮೂಳೆ ಇಲ್ಲದ ಅಂತ ಬರಬೇಕಾಗಿತ್ತು, ಇಲ್ಲಿ ಬೆನ್ನು ಮೂಳೆ ಇರುವುದು ಕೊಟ್ಟವ್ರೆ, ಹಾಗಾಗಿ ಇದು ಬಿ ತಪ್ಪಾಗಿದೆ. ಮಾನವ ಅಂದಾಗ ಅಲ್ಲಿ ಸಸ್ತನಿ ಸಜೀವೋತ್ಪಾದನೆ ಸರಿ ಇದೆ. ಅದು ಏನಾಗಿದೆ, ಸರಿ ಇದೆ. ಅಂದ್ರೆ ಮಾನವ ಒಂದು ಮ್ಯಾಮಲ್, ಸಸ್ತನಿ. ಹಾಗೆ ಮೀನ್ಸ್ ಮಗುವಿಗೆ ಜನ್ಮ ಕೊಟ್ಟು ತಾಯಿ ಮಗುವಿಗೆ ಜನ್ಮ ಕೊಡ್ತಾರೆ, ಜೊತೆಗೆ ಹಾಲನ್ನು ಉಣಿಸ್ತಾರೆ, ಆಯ್ತಾ. ಹಂಗಾಗಿ ಸಿ ಸರಿ ಇದೆ. ಹಾಗೆ ಡಿ ಏನು, ಸಂಧಿಪದಿಗಳಂತ ಹೇಳ್ತವ್ರು. ಆರ್ಥ್ರೋಪೋಡ ಸಂಧಿಪದಿಗಳು ಮೀನ್ಸ್ ಆರ್ಥ್ರೋಪೋಡ. ಸಂಧಿಪದಿಗಳಂದಾಗಿ ಇಲ್ಲಿ ಮುಚ್ಚಿದ ರಕ್ತಪರಿಚಯ ವ್ಯವಸ್ಥೆ ಕೊಟ್ಟವ್ರೆ, ತಪ್ಪಾಗಿದೆ. ಸಂಧಿಪದಿಗಳಂದಾಗ ಓಪನ್, ತೆರೆದ ಅಂತ ಬರಬೇಕು, ಇದು ಮುಚ್ಚಿದ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಡಿ ಏನಾಗಿದೆ, ಡಿ ತಪ್ಪಾಗಿದೆ. ಹಂಗಾಗಿ ಇಲ್ಲಿ ಏನು ಸರಿಯಲ್ಲದ ಅಂತ ಹೇಳ್ತವ್ರೆ, ಹಾಗಾಗಿ ಎ ಮತ್ತು ಡಿ ಸರಿಯಲ್ಲದ ಅಂತ ಕೊಟ್ಟವ್ರೆ. ಹಾಗಾಗಿ ಇಲ್ಲಿ ಎ ಮತ್ತು ಸಿ ಏನಾಗಿದ್ದಾವೆ, ಸರಿ ಇವೆ. ಬಿ ಮತ್ತು ಡಿ ಏನಾಗಿದ್ದಾವೆ, ತಪ್ಪಾಗಿವೆ. ಹಾಗಾಗಿ ಬಿ ಮತ್ತು ಡಿ ಮಾತ್ರ ತಪ್ಪಾದ ಅಂದ್ರೆ ಸರಿಯಲ್ಲದ ಜೋಡಣೆ. ಪೇಜ್ ನಂಬರ್ 411, 401, 405 ನೋಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡಿ. ಪಕ್ಷಿಗಳು ಅಂಡಜಗಳು, ಆಯ್ತಾ. ಅಕಶೇರುಕ ಅಂದಾಗ ಅಕಶೇರುಕ ಅಂದ್ರೆ ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ನಾವು ಅಕಶೇರುಕ ಅಂತೀವಿ. ಆರ್ಥ್ರೋಪೋಡ ಅಂದಾಗ ಅದು ಸಂಧಿ, ಇಂಗ್ಲಿಷ್ ಏನು ಆರ್ಥ್ರೋಪೋಡ ಅಂತೀವಿ, ಕನ್ನಡದಲ್ಲಿ ಸಂಧಿಪದಿ ಅಂತ ಹೇಳ್ತಾರೆ. ಆರ್ಥ್ರೋಪೋಡ ಅಂದಾಗ ತೆರೆದ ರಕ್ತ ಪರಿಚಲಾಂಗ ವ್ಯವಸ್ಥೆ ಇರುತ್ತೆ, ಇಲ್ಲಿ ಮುಚ್ಚಿದ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ತಪ್ಪಾಗಿದೆ ಇದು. ಇನ್ನು ಮತ್ತೊಂದು, ಈ ಕೆಳಕಂಡ ಏಳಿಗೆಗಳನ್ನು ಗಮನಿಸಿ. ಏಳಿಗೆ 1, ಹೈಡ್ರೋಫೋನಿಕ್ಸ್ ಎಂಬುದು ಪೋಷಕಾಂಶ ದ್ರಾವಣದಲ್ಲಿ ಸಸ್ಯಗಳನ್ನು ಬೆಳೆಸುವ ವಿಧಾನವಾಗಿದೆ. ಹೌದು, ಸರಿ ಇದೆ. ಹೈಡ್ರೋಫೋನಿಕ್ಸ್ ನಲ್ಲಿ ಟೊಮೊಟೊ ತರದ ವಾಣಿಜ್ಯಿಕ ತರಕಾರಿಗಳನ್ನು ಬೆಳೆಸಲು ಮಣ್ಣು ಮುಕ್ತ ಪರಿಸರವನ್ನ ಯಶಸ್ವಿಯಾಗಿ ಬಳಸಲಾಗುತ್ತದೆ. ಹೌದು, ಹೈಡ್ರೋಫೋನಿಕ್ಸ್ ಅಂದಾಗಲಿ ಮಣ್ಣನ್ನ ಬಳಸುವುದಿಲ್ಲ, ಆಯ್ತಾ. ಹಾಗಾಗಿ ಈ ಕೆಳಗಿನ ಯಾವುದು ಮೇಲಿನ ಹೇಳಿಕೆಗೆ ಸಂಬಂಧ ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಏನಾಗಿದ್ದಾವೆ, ಸರಿ ಇವೆ. ಹೈಡ್ರೋಫೋನಿಕ್ಸ್ ಅಂದಾಗ ಅಲ್ಲಿ ಪೋಷಕಾಂಶ ಮಿಶ್ರಿತ ನೀರನ್ನು ಬಳಸ್ತಾರೆ. ಮಣ್ಣು ಮುಕ್ತ ಅಂತ ಹೇಳಿದ್ರು. ಮಣ್ಣು ಮುಕ್ತ ಪರಿಸರ ಮೀನ್ಸ್ ಅದನ್ನು ಮಣ್ಣನ್ನ ಬಳಸುವುದಿಲ್ಲ ಅಂತ ಅರ್ಥ. ಹಂಗಾಗಿ 2 ಸ್ಟೇಟ್ಮೆಂಟ್ ಸರಿ ಇವೆ. 4G ಸೈನ್ಸ್ ಟೆಕ್ನಾಲಜಿ 571, 54 2 ಕಡೆ ನೋಡ್ಕೊಳ್ಳಿ ನೋಡಿ. ಹೈಡ್ರೋಫೋನಿಕ್ಸ್ ಅಂದಾಗ ನೀರಿನಲ್ಲಿ ಸಸ್ಯ ಬೆಳೆಸುವ ವಿಧಾನ, ಆಯ್ತಾ. ಮತ್ತೊಂದು ನೋಡಿ, ಜಲಕೃಷಿ ಅಂತೀವಿ ಇಂಗ್ಲಿಷಲ್ಲಿ, ಕನ್ನಡ ಏನು ಜಲಕೃಷಿ, ಇಂಗ್ಲಿಷಲ್ಲಿ ಹೈಡ್ರೋಫೋನಿಕ್ಸ್ ಅಂತೀವಿ. ಇಲ್ಲಿ ಮಣ್ಣನ್ನು ಉಪಯೋಗಿಸದೆ ಪೋಷಕಾಂಶ ದ್ರಾವಣದಲ್ಲಿ ಅಂದ್ರೆ ನೀರಲ್ಲಿ ಸಸ್ಯಗಳನ್ನ ಬೆಳೆಸುವ ಕೃಷಿ ವಿಧಾನಕ್ಕೆ ನಾವು ಜಲಕೃಷಿ ಅಂತೀವಿ, ಹೈಡ್ರೋಫೋನಿಕ್ಸ್ ಅಂತೀವಿ. ಮತ್ತೊಂದು ಪ್ರಶ್ನೆ, ಭಾರತ ದೇಶವು ಲಿಥಿಯಂ ಅನ್ವೇಷಣೆಗೆ ಸಂಬಂಧಿಸಿದಂತೆ ಲಿಥಿಯಂ ತ್ರಿಕೋನದ ಭಾಗವಾಗಿರುವ ಒಂದು ದೇಶದೊಂದಿಗೆ ಒಪ್ಪಂದ ಸಹಿ ಹಾಕಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡ ಯಾವ ದೇಶಗಳು ಲಿಥಿಯಂ ತ್ರಿಕೋನದ ಭಾಗವಾಗಿವೆ? ಇಲ್ಲಿ ಭಾರತ ಒಪ್ಪಂದ ಮಾಡಿಕೊಂಡಿರುವುದು ಬಹುಮುಖ್ಯವಾಗಿ ಅರ್ಜೆಂಟೀನಾ, ಆಯ್ತಾ. ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಈ ಪ್ರಶ್ನೆಗೆ ರೈಟ್ ಆನ್ಸರ್ ಏನು?
ಅರ್ಜೆಂಟೈನಾ, ಚೀಲಿ ಮತ್ತು ಬೊಲಿವಿಯಾ. ABC ಸರಿಯಾಗಿವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 248ನ ಗಮನಿಸಿ. ಎಷ್ಟೋ 248 ನೋಡಿ. ಲೀಥಿಯಂ ಅಂತ ಒಂದು ಟಾಪಿಕ್ ಅನ್ನ ಮಾಡಿದ್ದೆ, ಒಂದು ಪ್ರಶ್ನೆ ಬರ್ತಾ ಇದ್ದಾವೆ ನೋಡಿ. ಇವಾಗ ಇಲ್ಲಿ ಲೀಥಿಯಂ ಅಂದಾಗ ಅರ್ಜೆಂಟೈನಾದಲ್ಲಿ ಲೀಥಿಯಂ ಗಣಿಗಾರಿಕೆಗೆ ಭಾರತದ ಐತಿಹಾಸಿಕ ಒಪ್ಪಂದ ಯಾವಾಗ? 2024 ಜನವರಿ 15. ಓಕೆ, ಇದೇ ಲೀಥಿಯಂ ಮೇಲೆ ಪ್ರಶ್ನೆಗಳು ಬರ್ತಲೇ ಇದ್ದಾವೆ. ಇತ್ತೀಚೆಗೆ ಮಂಡ್ಯ ಜಿಲ್ಲೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ ಲೀಥಿಯಂ ನಿಕ್ಷೇಪವನ್ನು ಪತ್ತೆ ಹಚ್ಚಲಾಗಿದೆ. ಈ ಪ್ರಶ್ನೆ ಪದೇ ಪದೇ ಬಂದಿದೆ. ಆಯ್ತಾ? ಇದು ಸ್ನೇಹಿತರೆ, ಪ್ರತಿ ಎಕ್ಸಾಮ್ ಆದಾಗ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತಿರುವ ಜೊತೆಗೆ ಪೇಜ್ ನಂಬರ್ ಸಮೇತ ಸರಿಯಾಗಿ ಆನ್ಸರ್ ಅನ್ನ ಅಲ್ಲಿ ಪೇಜ್ ನಂಬರ್ ಸಮೇತ ಸರಿಯಾಗಿ ಸಾಕ್ಷಿ ಕೊಡುತ್ತಿರುವ ಸರಿಯಾಗಿ ಸಾಕ್ಷಿ ಕೊಡ್ತಕ್ಕಂಥ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಹಾಗಾಗಿ ಮುಂದೆ ಇರತಕ್ಕಂತಹ ಗ್ರೂಪ್ ಬಿ ಎಕ್ಸಾಮ್ಗಳಿಗೆ ನೀವು ಹಾಗೆ ರೆಫರ್ ಮಾಡಬಹುದು. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಜರುಗಿದ 29/12/2024 ಜರುಗಿದ KS ಪ್ರಿಲಿಮ್ಸ್ ನಲ್ಲಿ 32 ಪ್ರಶ್ನೆಗಳು ಬಂದಿರ್ತವೆ. 32 ಪ್ರಶ್ನೆಗಳು 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪುಸ್ತಕದಲ್ಲಿ ಬಂದಿರ್ತವೆ. ಆ ಒಂದು ವಿಡಿಯೋನ ನೆಕ್ಸ್ಟ್ ಮಾಡ್ತೀನಿ, ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದಗಳು.